ಇನ್ನು ಜೈಲಿಗೆ ಶಿಕ್ಷೆ ಇವತ್ತು ಆಗ್ತಾ ಇದ್ದಂತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾ ಇದ್ದಂತೆಯೇ ಒಂದಿಷ್ಟು ಕಣ್ಣೀರನ್ನು ಹಾಕಿದ್ದಾರೆ ರೇವಣ್ಣ ಅವರು. ಕಾರಣ ಅವರು ಲೆಕ್ಕಾಚಾರಗಳು ಬೇರೆ ಇತ್ತು. ಹೊಟ್ಟೆ ನೋವಿಂದ ಅವರು ಬಳಲ್ತಾ ಇದ್ರು, ಅವರ ನಿರೀಕ್ಷೆಯಲ್ಲಿದ್ದರು, ರಿಲೀಫ್ಸ್ ಏನಾದರೂ ಸಿಗಬಹುದಾ ಅಂತ ಹೇಳಿ. ಸೊ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ನಿರೀಕ್ಷೆಯಲ್ಲಿದ್ದಂಥ ರೇವಣ್ಣ ಅವರಿಗೆ ಒಂದು ರೀತಿಯಾಗಿ ಶಾಕ್ ಆಯಿತು. ಹಾಗಾಗಿ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿಗೆ ಬಂತು. 7 ದಿನ ನ್ಯಾಯಾಂಗ ಬಂಧನ ವಿಧಿಸ್ತಾ ಇದ್ದಂತೆ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ಅಳುತ್ತಲೇ ಪೊಲೀಸ್ ವಾಹನವನ್ನು ರೇವಣ್ಣ ಅವರು ಹತ್ತಿದ್ರಂತೆ ಅಲ್ಲಿ. ಸೊ ಹಾಗಾಗಿ ಈಗ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಂತಹ ರೇವಣ್ಣ ಅವರು ರಿಲೀಫ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲ, 7 ದಿನ ನ್ಯಾಯಾಂಗ ಬಂಧನ ವಿಧಿಸ್ತಾ ಇದ್ದಂತೆ ಕಣ್ಣೀರು ಹಾಕಿದ್ದಾರೆ. ಓಕೆ, ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಲೆಕ್ಕಾಚಾರಗಳು ಏನೇ ಇದ್ದರೂ ಸಹ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಕನ್ಸಿಡರ್ ಮಾಡೋದು ತುಂಬ ಹೆಚ್ಚಿನ ಅನಾರೋಗ್ಯ ಸಮಸ್ಯೆಗಳಾಗಿದ್ದರೆ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಬರೀ ಹೊಟ್ಟೆ ನೋವು ಆದರೆ ಜೈಲಿನಲ್ಲಿರುವಂತಹ ವೈದ್ಯರೇ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಇವರಿಗೆ ಆ ರಿಲೀಫ್ ಸಿಗಲಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಮುರಳಿ? ಅರುಣ್, ಏನಂದ್ರೆ ಆ ರೀತಿಯ ರಿಲೀಫ್ ಅನ್ನ ಇವತ್ತು ಕೋರ್ಟ್ನಲ್ಲಿ ಯಾರು ಕೂಡ ಮನವಿಯನ್ನ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಅವರು ಒಂದು ಅಳಲನ್ನ ತೋಡ್ಕೊಳ್ತಾರೆ ನ್ಯಾಯಾಧೀಶರು ಕೇಳಿದಂತ ಒಂದಷ್ಟು ಪ್ರಶ್ನೆಗಳಿಗೆ. ಯಾಕೆಂದ್ರೆ ಕಳೆದ 3 ದಿನಗಳಿಂದನೂ ಕೂಡ ನನಗೆ ನಿರಂತರವಾಗಿ ನಿದ್ದೆಯನ್ನ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೂಡ ನ್ಯಾಯಾಧೀಶರ ಮುಂದೆ ಅವರು ರೇವಣ್ಣ ಅವರು ಒಂದು ಅಳಲನ್ನ ತೋಡ್ಕೊಳ್ಳುವಂಥದ್ದು. ಅದಾದ ನಂತರ ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ. ನಾನು ಹುಷಾರಿಲ್ಲ, ಹೊಟ್ಟೆ ನೋವು ಅಂತ ಹೇಳಿದ್ರು ಕೂಡ ಡಾಕ್ಟರ್ನ ಬಳಿಯಲ್ಲಿ ಸರಿಯಾಗಿ ನನಗೆ ಚಿಕಿತ್ಸೆಯನ್ನ ಕೊಡಿಸಲಿಲ್ಲ ಅಂತೇಳಿ ಕೂಡ ಆಕ್ರೋಶನ ವ್ಯಕ್ತಪಡಿಸುವಂಥದ್ದು. ಯಾಕೆಂದ್ರೆ ನ್ಯಾಯಾಧೀಶರು ಕೇಳಿದಂತ ಒಂದಷ್ಟು ಪ್ರಶ್ನೆಗಳಿಂತು. ಆ ಪ್ರಶ್ನೆಗಳಿಗೆ ರೇವಣ್ಣ ಅವರು ಓಪನ್ ಕೋರ್ಟ್ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಉತ್ತರವನ್ನು ಕೊಟ್ಟ ಸಂದರ್ಭದಲ್ಲಿ ಯಾವ ರೀತಿ ಆಯಿತು ನನಗೆ ಸಮಸ್ಯೆಗಳು ಮತ್ತು SIT ಅಧಿಕಾರಿಗಳು ನಿನ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆಯನ್ನು ಕೊಟ್ಟ ಬಳಿಕ ಮತ್ತೆ ವಾಪಸ್ ಕರ್ಕೊಂಡು ಬಂದು ನಿಮ್ಮ ವಿಚಾರಣೆಯನ್ನ ಮತ್ತೆ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಆಗ್ಲೇ ವಿಚಾರಣೆಯನ್ನ ಮುಕ್ತಾಯಗೊಳಿಸಿದೀವಿ ಅಂತೇಳಿ ನಿನ್ನೆ ಅಷ್ಟೇ ಒಂದು ಭರವಸೆಯನ್ನ ಕೊಡ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ 2 ಗಂಟೆಗಳ ಕಾಲ ವಿಚಾರಣೆಯನ್ನ ನನಗೆ ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ನನಗೆ ತುಂಬಾ ಸಮಸ್ಯೆ ಆಗ್ತದೆ ಮತ್ತು SIT ಅಧಿಕಾರಿಗಳು ನನಗೆ ತುಂಬಾ ಸಮಸ್ಯೆಯನ್ನ ಮಾಡಿದ್ದಾರೆ ಅಂತೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಂಥದ್ದು ನ್ಯಾಯಾಧೀಶರ ಮುಂದೆ. ಅದಾದ ನಂತರ ನೀವು ಕೇಳ್ತಾ ಇದ್ರಿ ಅರುಣ್, ಯಾಕಂದ್ರೆ ಅವರಿಗೆ ಒಂದಷ್ಟು ಸಿವಿಯರ್ ಆಗಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಈಗ ಎದುರಾಗಿಲ್ಲ. ಯಾಕಂದ್ರೆ ಬೆಳಗ್ಗೆ ವಿಕ್ಟೋರಿಯಾದಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಗಳಾಯಿತು. ವೈದ್ಯಕೀಯ ಪರೀಕ್ಷೆಗಳಾದ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಿವಿಯರ್ ಪ್ರಾಬ್ಲಮ್ಗಳು ಕೂಡ ಕಾಣಿಸ್ಕೊಡ್ಲಿಲ್ಲ ಮತ್ತು ಅರ್ನಿಯಾ ಇದೆ ಅನ್ನೋ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳಿತ್ತು. ಅದಕ್ಕೂ ಕೂಡ ಏನು ಚಿಕಿತ್ಸೆಯನ್ನು ಕೊಡಬಹುದು, ಮಾತ್ರೆಗಳ ಮೂಲಕ ಅವರಿಗೆ ಚಿಕಿತ್ಸೆಯನ್ನು ಕೊಡಬಹುದು, ಆಪರೇಷನ್ ಅವಶ್ಯಕತೆಗಳಿಲ್ಲ ಅಂತೇಳಿ ವೈದ್ಯರು ಕೂಡ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ರೇವಣ್ಣ ಅವ್ರಿಗೆ ಏನಾದರೂ ಇವತ್ತು ಜೈಲಿನಲ್ಲಿ ಮತ್ತೆ ಆ ರೀತಿಯ ಸಮಸ್ಯೆಗಳಾದ್ರೆ ಅಲ್ಲಿಯ ಆಸ್ಪತ್ರೆ ಅಂದ್ರೆ ಜೈಲಿನ ಒಳಗಡೆ ಇರುವಂತಹ ಆಸ್ಪತ್ರೆ ಏನಿದೆ ಆಸ್ಪತ್ರೆಯಲ್ಲಿ ಒಂದಷ್ಟು ಚಿಕಿತ್ಸೆಯನ್ನ ಕೊಡ್ತಾರೆ. ಅಲ್ಲೂ ಕೂಡ ಏನಾದರೂ ಕಂಟ್ರೋಲ್ ಆಗಲಿಲ್ಲ, ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಆಗ ವಿಕ್ಟೋರಿಯಾದ ಜೈಲು ವಾರ್ಡ್ ಆಸ್ಪತ್ರೆ ಏನಿದೆ ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂತಹ ಜೈಲು ವಾರ್ಡ್ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಆ ರೀತಿಯ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಘಟನೆಗಳು ನಡೀತಾ ಇಲ್ಲ. ಜೊತೆಗೆ ಅದರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ಗಳು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಇದುವರೆಗೂ ಕೂಡ ರವಾನೆ ಆಗದೆ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.